ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ಕಾರಕ್ಕೆ ಎಸ್ಐಆರ್ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಎಸ್ಐಆರ್ ವಿರೋಧಿಸಿದ್ದ ಕಾಂಗ್ರೆಸ್ನಿಂದ ಎಚ್ಚರಿಕೆಯ ನಡೆ. ಆದರೆ ಎಚ್ಚರಿಕೆಯಿಂದ ಎಸ್ಐಆರ್ ಪ್ರಕ್ರಿಯೆ ಮಾಡಿಸ್ತಾ ಇದೆ ಸರ್ಕಾರ. ಎಸ್ಐಆರ್ ದುರುಪಯೋಗ ಆರೋಪ ಮಾಡ್ತಾ ಇದ್ದಾವೆ ವಿಪಕ್ಷಗಳು. ಪಶ್ಚಿಮ ಬಂಗಾಳದಂತೆ ಕರ್ನಾಟಕದಲ್ಲೂ ಲಾಭ ಆಗೋ ಲೆಕ್ಕಾಚಾರ ಇದೆ. ಕಾಂಗ್ರೆಸ್ ಬೆಂಬಲಿಗರಿಂದ ಅಥವಾ ಕಾಂಗ್ರೆಸ್ ಬೆಂಬಲದಿಂದ ಕಮಲ ದಳ ಲೆಕ್ಕಾಚಾರ ಉಲ್ಟಾ ಆಗಿದೆ. ಈಗ ಎಸ್ಐಆರ್ ನಿಂದ ಲಾಭದ ನಿರೀಕ್ಷೆಯಲ್ಲಿದ್ದಂತ ಜೆಡಿಎಸ್ ಬಿಜೆಪಿಗೆ ಶಾಕ್ ಆಗಿದೆ. ಈಗ ಎಸ್ಒಡಿ ಸರ್ಕಾರಕ್ಕೆ ಎಸ್ಐಆರ್ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅನ್ನೋ ಪ್ರಶ್ನೆ. ಎಸ್ಐಆರ್ ವಿರೋಧಿಸಿದ್ದಂತ ಕಾಂಗ್ರೆಸ್ ಎಚ್ಚರಿಕೆಯ ನಡೆಯನ್ನ ಅನುಸರಿಸಿದೆ. ಆದರೆ ಎಚ್ಚರಿಕೆಯಿಂದ ಎಸ್ಐಆರ್ ಪ್ರಕ್ರಿಯೆ ಮಾಡಿಸ್ತಾ ಇದೆ ಸರ್ಕಾರ. ಎಸ್ಐಆರ್ ದುರುಪಯೋಗ ಆರೋಪ ಮಾಡ್ತಾ ಇದ್ದಾವೆ ಒಂದು ಕಡೆ ವಿಪಕ್ಷಗಳು. ಆ ಒಂದು ಸಮುದಾಯದ ಮತಗಳು ಫಿಲ್ಟರ್ ಆದ್ರೆ ಅನುಕೂಲ ಆಗುತ್ತೆ. ಆದ್ರೆ ಈಗ ಖುದ್ದು ಎಸ್ಐಆರ್ಗೆ ಬೆಂಬಲವನ್ನ ನೀಡಿದೆ ಸರ್ಕಾರ. ತಮ್ಮ ಮತ ಬ್ಯಾಂಕ್ ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿರೋದು. ಶಾಸಕರು ಪದಾಧಿಕಾರಿಗಳ ಮುಖೇನ ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಾ ಇದೆ. ಅಲ್ಲದೆ ವಾಸ ದೃಢೀಕರಣ ಪತ್ರವನ್ನ ನೀಡ್ತಾ ಇದೆ ಸರ್ಕಾರ. ಮತಪಟ್ಟಿಯಲ್ಲಿ ಹೆಸರು ಬಿಟ್ಟೋದ್ರೆ ಗ್ಯಾರಂಟಿ ಇಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಗ್ಯಾರಂಟಿ ಕಳೆದುಕೊಳ್ಳುವ ಆತಂಕದಲ್ಲಿ ಎಸ್ಐಆರ್ ಮಾಡಿಸ್ತಾ ಇದ್ದಾರೆ ಜನ. ಸರ್ಕಾರದ ನಡೆಯಿಂದ ಬಿಜೆಪಿ ಜೆಡಿಎಸ್ ಪ್ಲಾನ್ ಉಲ್ಟಾ ಆಗಿದೆ. ಗಮನಿಸ್ತಾ ಇದ್ದೀವಿ ಇಲ್ಲಿ ಎಸ್ಐಆರ್ ಪ್ರಕ್ರಿಯೆ ಅಂತ ಬಂದಾಗ ಮುಂಚೆ ಎಲ್ಲ ವಿರೋಧ ಮಾಡ್ತಾ ಇದ್ದಂತ ಕಾಂಗ್ರೆಸ್ ಈಗ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇರೋದು. ಆ ಒಂದು ಸಮುದಾಯದ ಮತಗಳು ಫಿಲ್ಟರ್ ಆದ್ರೆ ಅನುಕೂಲ ಆಗುತ್ತೆ ಅನ್ನೋದು ಲೆಕ್ಕಾಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಮುಂಚೆ ಎಲ್ಲ ಎಸ್ಐಆರ್ ಪ್ರಕ್ರಿಯೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಂತ ಕಾಂಗ್ರೆಸ್ ಈಗ ಸಪೋರ್ಟ್ ಮಾಡ್ತಾ ಇದೆ. ಇದರಿಂದ ವಿಪಕ್ಷಗಳಿಗೆ ಏನ್ ಲಾಭನಾ ನಷ್ಟನಾ? ವಿಪಕ್ಷಗಳ ರಿಯಾಕ್ಷನ್ ಯಾವ ರೀತಿ ಆಗಿದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ. ಒಂದಿಷ್ಟು ಲೋಪದ ಆರೋಪಗಳನ್ನ ವಿಪಕ್ಷ ನಾಯಕರು ಮಾಡ್ತಿರುವಂತದ್ದು ಮತ್ತು ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಎಸ್ಐಆರ್ ಆದ್ರೆ ಒಂದಿಷ್ಟು ಅನುಕೂಲ ಆಗತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಇತ್ತು. ಯಾಕಂದ್ರೆ ಬೇರೆಲ್ಲಾ ರಾಜ್ಯಗಳಲ್ಲಿ ನಡೆದಂತ ಎಸ್ಐಆರ್ ಪ್ರಕ್ರಿಯೆಗೆ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಎಸ್ಐಆರ್ ಪರವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಸೇರಿದಂತೆ ಎನ್ಡಿಎ ಮೈತ್ರಿ ಪಕ್ಷಗಳೆಲ್ಲವೂ ಕೂಡ ಬೆಂಬಲವಾಗಿ ನಿಂತಿತ್ತು. ಆದ್ರೆ ರಾಜ್ಯ ಸರ್ಕಾರದಲ್ಲಿ ಬಿಜೆಪಿಯ ಒಂದು ಲೆಕ್ಕಾಚಾರವೇ ಉಲ್ಟಾ ಆಗಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ರಾಜ್ಯ ಸರ್ಕಾರ ಎಸ್ಐಆರ್ ಪ್ರಕ್ರಿಯೆಗೆ ಎಲ್ಲ ಸಹಕಾರವನ್ನು ಕೊಡ್ತಿದೆ. ಎಲ್ಲರೂ ಕೂಡ ಕಡ್ಡಾಯವಾಗಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕನ್ನುವಂತಹ ಕರೆಯನ್ನ ಮತ್ತು ಸೂಚನೆಯನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳು, ಸರ್ಕಾರದ ಸವಲತ್ತುಗಳೆಲ್ಲವೂ ಕೂಡ ಸಿಗಬೇಕು ಅಂದ್ರೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಬೇಕು, ಮತ್ತೆ ಎಲ್ಲರಿಗೂ ಕೂಡ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಅನ್ನು ನಾವೇ ಕೊಡ್ತೀವಿ ಅನ್ನುವಂತ ಮಾತನ್ನ ಖುದ್ದು ಸಿಎಂ ಅವರೇ ಹೇಳಿದ್ರು. ಹೀಗಾಗಿ ಇದೊಂದಿಷ್ಟು ಆತಂಕದ ಸಂಗತಿ. ಯಾಕಂದ್ರೆ ಜೆಡಿಎಸ್ ಬಿಜೆಪಿಗೆ ರಾಜ್ಯದಲ್ಲಿ ಇರುವಂತಹ ನಾನ್ ರೆಸಿಡೆನ್ಸಿಯಲ್ಗೆ ಮತ್ತು ರಾಜ್ಯದಲ್ಲಿ ಇಲ್ಲಿವರೆಗೂ ಕೂಡ ರೆಸಿಡೆನ್ಸಿಯಲ್ ಪತ್ರಗಳ ಅಂದ್ರೆ ವಾಸ ಪತ್ರವನ್ನ ಪಡೆದೇ ಇರೋರಿಗೆ ಒಂದು ಸುಲಭವಾಗಿ ವಾಸ ಪತ್ರಗಳು ಸಿಗ್ತಿದ್ದಾವೆ. ಹೀಗಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಎಸ್ಐಆರ್ ಪ್ರಕ್ರಿಯೆ ಭಾಗಿಯಾಗಬೇಕನ್ನುವಂತ ಒಂದು ಸೂಚನೆ ಕೊಟ್ಟಿರೋದ್ರಿಂದ ಒಂದು ಸಮುದಾಯದ ಮತಗಳು ಒಂದಿಷ್ಟು ಕಾಂಗ್ರೆಸ್ಗೆ ಹೆಚ್ಚಾಗಿ ನಿರ್ಣಾಯಕವಾಗಿದೆ. ಅದರಲ್ಲೂ ಕೂಡ ಗೆಲುವಿಗೆ ಸಹಕಾರ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರದಿಂದ ಎಲ್ಲರನ್ನೂ ಕೂಡ ಕಡ್ಡಾಯವಾಗಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗ್ತಿದ್ದಾರೆ. ಒಂದು ಕಡೆ ಬಿಜೆಪಿ ಎಸ್ಐಆರ್ ಪ್ರಕ್ರಿಯೆ ಆದ್ರೆ ಒಂದಿಷ್ಟು ಏನ್ ನಾನ್ ರೆಸಿಡೆನ್ಸಿಯಲ್ ಇರುವಂತಹ ಜನರ ಓಟ್ಗಳು ಕಳೆದು ಹೋಗ್ತವೆ ಅನ್ನೋ ಲೆಕ್ಕಾಚಾರ ಇತ್ತು. ಅದೆಲ್ಲವೂ ಕೂಡ ಈಗ ಲೆಕ್ಕಾಚಾರ ಉಲ್ಟವಾಗಿದೆ. ಹೀಗಾಗಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಒಂದಿಷ್ಟು ಆತಂಕ ಶುರುವಾಗಿದೆ. ಸರ್ಕಾರಕ್ಕೆ ಲಾಭ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್.